ಹಾಯ್ ಫ್ರೆಂಡ್ಸ್, ಈ ಭೂಮಿ ಮೇಲಿರುವ ಮನುಷ್ಯರು ಅತಿ ಮುಖ್ಯವಾದ ಜೀವಿಗಳಲ್ಲಿ ಟಾಪ್ನಲ್ಲಿ ಇರ್ತಾರೆ. ನಾವು ಕೇವಲ ರೀಪ್ರೊಡಕ್ಷನ್ಗೋಸ್ಕರ ಮಾತ್ರ ಹುಟ್ಟಿಲ್ಲ. ಒಂದು ವೇಳೆ ಇದೇ ನಿಜವಾದ್ರೆ ಕಾಮಸೂತ್ರದಂತ ಬುಕ್ಸ್ನ ಬರಿತಾ ಇದ್ದಿಲ್ಲ. ಆದ್ರೆ ಫ್ರೀ ಸೆಕ್ಸುವಲ್ ಕಾಂಟ್ಯಾಕ್ಟ್ ನಿಂದ ಕೆಲವು ಡಿಸೀಸಸ್ ಬರ್ತವೆ. ಅವುಗಳನ್ನ STD ಅಂತಾರೆ. STD ಅಂದ್ರೆ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಎಂದು. ಈ STD ಮತ್ತು ಅನ್ವಾಂಟೆಡ್ ಪ್ರೆಗ್ನೆನ್ಸಿನಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಕಾಂಡಮ್ಸ್ ನ ಕಂಡು ಹಿಡಿದಿದ್ದು. ಇಷ್ಟಕ್ಕೂ ಈ ಕಾಂಡಮ್ಸ್ ನ ಫ್ಯಾಕ್ಟರಿನಲ್ಲಿ ಹೇಗೆ ತಯಾರು ಮಾಡ್ತಾರೆ, ಹಾಗೆ ಮೆಡಿಕಲ್ ಸ್ಟೋರಿಗೆ ಸೇರುವುದಕ್ಕೂ ಮುಂಚೆ ಈ ಕಾಂಡಮ್ಸ್ ಎಷ್ಟು ಪರೀಕ್ಷೆಗಳನ್ನ ಪಾಸ್ ಆಗಬೇಕು, ಈ ರೀತಿಯ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆಯವರೆಗೂ ನೋಡಿ. ಕಾಂಡಮ್ಸ್ ಅನ್ನೋದು ಹೊಸದಾಗಿ ಈ ಮಧ್ಯಕಾಲದಲ್ಲಿ ಬಂದಿದ್ದು ಅಲ್ಲ. ನೂರಾರು ವರ್ಷಗಳ ಹಿಂದೆ ಈಜಿಪ್ತಿಯನ್ಸ್ ಕೂಡ ಬಳಸ್ತಾ ಇದ್ರು ಎಂದು ಕೆಲವು ಜನ ಆರ್ಕಿಯಾಲಜಿಸ್ಟ್ ಹೇಳ್ತಾ ಇದ್ದಾರೆ. ಆದ್ರೆ ಆ ಟೈಮ್ನಲ್ಲಿ ಕಾಂಡಮ್ಸ್ ನ ಲಿನೆನ್ ನಿಂದ ತಯಾರು ಮಾಡ್ತಾ ಇದ್ರು. ಈ ಕಾಂಡಮ್ಸ್ ಅಷ್ಟು ಎಫೆಕ್ಟಿವ್ ಆಗಿ ಇರ್ತಾ ಇದ್ದಿಲ್ಲ. ಅದಕ್ಕೆ ಅವುಗಳನ್ನ ಇನ್ನೂ ಸ್ಟ್ಯಾಂಡರ್ಡೈಸ್ ಮಾಡಬೇಕಾಯ್ತು. ಇವುಗಳನ್ನ ಶೀಪ್ ಮತ್ತು ಪಿಗ್ಸ್ ನ ಸೀಕಮ್ ನಿಂದ ತಯಾರು ಮಾಡ್ತಾ ಇದ್ದಾರೆ. ಸ್ಮಾಲ್ ಇಂಟರ್ಸ್ಟೈನ್ ಮತ್ತು ಲಾರ್ಜ್ ಇಂಟರ್ಸ್ಟೈನ್ ಮಧ್ಯೆ ಇರುವ ಭಾಗವನ್ನ ಸೀಕಮ್ ಎಂದು ಕರೀತಾರೆ. ಮ್ಯಾಕ್ಸಿಮಮ್ ಎಲ್ಲ ಕಡೆ ಈ ಸೀಕಮ್ ನಿಂದ ಕಾಂಡಮ್ಸ್ ನ ತಯಾರು ಮಾಡ್ತಾರೆ. 1990ರಲ್ಲಿ ಈ ಇಡೀ ಪ್ರಪಂಚದಲ್ಲಿ ಸೀಕಮ್ ನ ಮಾರ್ಕೆಟ್ ಶೇರ್ 5.5% ಇತ್ತು. ಇದರ ಹಿಸ್ಟ್ರಿ ಬಗ್ಗೆ ನೋಡಿದ್ರೆ 1900ರಲ್ಲಿ ಮಿಡಲ್ ಮತ್ತು ಅಪ್ಪರ್ ಕ್ಲಾಸ್ ಸಿಟಿಜನ್ಸ್ ಮಾತ್ರ ಈ ಕಾಂಡಮ್ಸ್ ನ ಅಫೋರ್ಡ್ ಮಾಡ್ತಾ ಇದ್ರು. ಅದಕ್ಕಾಗಿ ಇದು ಇವಾಗ್ಲೂ ಕೂಡ ಮೇನ್ ಸ್ಟ್ರೀಮ್ ನಲ್ಲಿ ಒಂದು ಭಾಗವಾಗಿಲ್ಲ. 1839ರಲ್ಲಿ ಚಾರ್ಲೆಸ್ ಗುಡಿಯರ್ ಅನ್ನೋ ವ್ಯಕ್ತಿ ವಾಲ್ಕನೈಸೇಷನ್ ಅನ್ನೋ ಪ್ರೊಸೆಸ್ ನ ಡೆವಲಪ್ ಮಾಡ್ತಾನೆ. ಈ ಪ್ರೊಸೆಸ್ ನಿಂದ ರಬ್ಬರ್ ನ ಎಲಾಸ್ಟಿಸಿಟಿ ಇನ್ನೂ ಹೆಚ್ಚಾಗುತ್ತೆ. ಆ ರೀತಿ ಇದರಿಂದ 1855ರ ವರ್ಷದಲ್ಲಿ ಮಾರ್ಕೆಟ್ಗೆ ರಬ್ಬರ್ ಕಾಂಡಮ್ಸ್ ಬರ್ತವೆ. ಈ ಕಾಂಡಮ್ಸ್ ನ ಕಾಸ್ಟ್ ತುಂಬಾ ಚೀಪ್ ಎಂದು ಹೇಳಬಹುದು. ಅಷ್ಟೇ ಅಲ್ಲ, ಇದಕ್ಕೂ ಮುಂಚೆ ಇದ್ದ ಅಲ್ಟರ್ನೇಟಿವ್ಸ್ ಗಿಂತ ತುಂಬಾ ಬೆಟರ್. ಅದೇ ಸಮಯದಲ್ಲಿ ವರ್ಲ್ಡ್ ವಾರ್ 1 ಕೂಡ ಬರುತ್ತೆ. ಈ ವರ್ಲ್ಡ್ ವಾರ್ ನಲ್ಲಿ ಬ್ರಿಟನ್ ಮತ್ತು ಅಮೆರಿಕ ಬಿಟ್ಟು ಉಳಿದ ಎಲ್ಲಾ ದೇಶಗಳು ಅವರ ಸೈನಿಕರಿಗೆ ಕಾಂಡಮ್ಸ್ ಕೊಡ್ತವೆ. ಈ ಕಾಂಡಮ್ಸ್ ನ ಅಮೆರಿಕ ಮತ್ತು ಬ್ರಿಟನ್ ಸೈನಿಕರು ಬಳಸದೇ ಇರುವುದರಿಂದ ವಿವಿಧ ರೀತಿಯ STDsಗೆ ಗುರಿಯಾಗ್ತಾರೆ. ಅದರಿಂದ ತುಂಬಾ ಜನ ಸೈನಿಕರು ಯುದ್ಧ ಮಾಡೋದಕ್ಕೆ ಸಿದ್ಧರಿದ್ದಿಲ್ಲ. ಈ ರೀತಿ ಅರ್ಧದಷ್ಟು ಜನ ಸೈನಿಕರು ರೋಗಗಳಿಗೆ ಗುರಿಯಾಗುವುದರಿಂದ ಉಳಿದ ಸೈನಿಕರ ಜೊತೆಗೆ ಆ ಎರಡೂ ದೇಶಗಳು ಕೂಡ ಹೇಗೆ ಯುದ್ಧ ಮಾಡ್ತಾರೆ. ಅದೇ ಸಮಯದಲ್ಲಿ ಸಿಫಿಲಿಸ್ ಅನ್ನೋ ರೋಗವಿತ್ತು. ಈ ರೋಗದಿಂದ ತುಂಬಾ ಜನ ಸೈನಿಕರು ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾರೆ. ಅದಕ್ಕೆ ಆ ಸಮಯದಲ್ಲಿ ಈ ಎರಡೂ ದೇಶದ ಸೈನಿಕರನ್ನ ಸೆಕ್ಸ್ಗೆ ದೂರವಿಟ್ಟಿದ್ರು. ನೋಡ್ತಾ ನೋಡ್ತಾ ಎರಡನೇ ಪ್ರಪಂಚ ಯುದ್ಧ ಕೂಡ ಬಂದು ಬಿಡುತ್ತೆ. ಆಗ ಅಮೆರಿಕ ತಾವು ಮಾಡಿದ ತಪ್ಪನ್ನ ಮತ್ತೆ ಮಾಡದೆ ತಮ್ಮ ಸೈನಿಕರಿಗೆ ಕಾಂಡಮ್ಸ್ ನ ಕೊಡುತ್ತೆ. ಅಷ್ಟೇ ಅಲ್ಲ, ಕಾಂಡಮ್ಸ್ ನ ಬಳಸಿ ಎಂದು ಫ್ರೀಯಾಗಿ ಪ್ರಮೋಟ್ ಕೂಡ ಮಾಡುತ್ತೆ. ಹಾಗೆ ಅಮೆರಿಕ ಕಾಂಡಮ್ಸ್ ನ ಅಕ್ಸೆಪ್ಟ್ ಮಾಡೋದಕ್ಕೆ ಇನ್ನೊಂದು ಕಾರಣ ಇದೆ. ಅದೇನಂದ್ರೆ ಎರಡನೇ ಪ್ರಪಂಚ ಯುದ್ಧದಲ್ಲಿ ಕಾಂಡಮ್ಸ್ ನ ರಬ್ಬರ್ ನಿಂದ ಅಲ್ಲದೆ ಲೇಟೆಕ್ಸ್ ನಿಂದ ಕಾಂಡಮ್ಸ್ ನ ತಯಾರು ಮಾಡ್ತಾ ಇದ್ರು. ಯಾಕೆಂದ್ರೆ ಲೇಟೆಕ್ಸ್ ಅನ್ನೋದು ಒಂದು ನ್ಯಾಚುರಲ್ ಸಬ್ಸ್ಟೆನ್ಸ್. ಇದು ಮರಗಳಿಂದ ಹೆಚ್ಚಾಗಿ ದೊರಕುತ್ತೆ. ಅಷ್ಟೇ ಅಲ್ಲ, ಈ ಲೇಟೆಕ್ಸ್ ರಬ್ಬರ್ ಗಿಂತ ತುಂಬಾ ತಿನ್ನಾಗಿ ಇರುತ್ತೆ. ಮತ್ತೆ ಇದನ್ನ ತಯಾರಿಸಲು ಕಾಸ್ಟ್ ಕೂಡ ತುಂಬಾ ಕಡಿಮೆ ಆಗುತ್ತೆ. ಆ ನಂತರ ಸೊಸೈಟಿ ಮೂಲಕ ಈ ಕಾಂಡಮ್ಸ್ ಗೆ ಪೂರ್ತಿಯಾಗಿ ಎಕ್ಸೆಪ್ಟೆನ್ಸಿ ದೊರಕುತ್ತೆ. ಅದರಿಂದ ಬೇರೆ ಬೇರೆ ಸಬ್ಸ್ಟೆನ್ಸ್ ನ ಕಾಂಡಮ್ಸ್ ಗೆ ಆಡ್ ಮಾಡ್ತಾ ಇದ್ರು. ಹೀಗೆ ಒಂದು ಸಮಯ ಬರೋ ಹೊತ್ತಿಗೆ ಕಾಂಡಮ್ಸ್ ನ ಎಲ್ಲಿಂದಾದ್ರೂ ಕೊಂಡುಕೊಳ್ಳುವ ಅವಕಾಶ ಸಿಗುತ್ತೆ. ಪ್ರತಿ ಕಂಪನಿ ಕೂಡ ಅವರ ಸ್ವಂತ ಸ್ಟೈಲ್ ಅಲ್ಲಿ ಕಾಂಡಮ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ರು. ಆದ್ರೆ ಆ ಸಮಯದಲ್ಲಿ ಅವುಗಳನ್ನ ಯಾವುದೇ ಟೆಸ್ಟ್ ಮಾಡದೆ ಮಾರ್ಕೆಟ್ ನಲ್ಲಿ ಮಾರ್ತಾ ಇದ್ರು. ಕೆಲವು ವರ್ಷಗಳ ನಂತರ ಗವರ್ಮೆಂಟ್ ಈ ಪದ್ಧತಿಯನ್ನ ಬ್ಯಾನ್ ಮಾಡುತ್ತೆ. ಕಾಂಡಮ್ಸ್ ನ ಕೇವಲ ಮೆಡಿಕಲ್ ಸ್ಟೋರ್ ನಲ್ಲಿ ದೊರಕುವ ಹಾಗೆ ಮಾಡುತ್ತೆ. ಈ ರೀತಿ ಈ ಕಾಂಡಮ್ಸ್ ಒಂದು ಮೆಡಿಸಿನ್ಗೆ ಸಂಬಂಧಿಸಿದ ರೀತಿ ಅವಸರಗಳಲ್ಲಿ ಒಂದು ಭಾಗವಾಗಿ ಬದಲಾಗುತ್ತೆ. ಆಗಿನಿಂದ ಕಂಪನೀಸ್ ಅವರಿಗೆ ಇಷ್ಟವಿರುವ ರೀತಿಯಲ್ಲಿ ಕಾಂಡಮ್ಸ್ ನ ತಯಾರು ಮಾಡದೆ ಗವರ್ನಮೆಂಟ್ ಫಿಕ್ಸ್ ಮಾಡಿದ ಸ್ಟ್ಯಾಂಡರ್ಡ್ಸ್ ಪ್ರಕಾರ ತಯಾರು ಮಾಡುವುದಕ್ಕೆ ಶುರು ಮಾಡ್ತಾರೆ. ಒಂದು ವೇಳೆ ಯಾವುದಾದ್ರೂ ಕಂಪನಿ ರೂಲ್ಸ್ ನ ಫಾಲೋ ಮಾಡದಿದ್ದರೆ ಆ ಕಂಪನಿ ಕಾಂಡಮ್ಸ್ ನ ಮಾರದ ಹಾಗೆ ಸೀಸ್ ಮಾಡುತ್ತೆ. ಇದರಿಂದ ಈ ಕಾಂಡಮ್ಸ್ ನ ರಿಲಯಬಿಲಿಟಿ ಕೂಡ ಇನ್ನೂ ಹೆಚ್ಚಾಗುತ್ತೆ. ಈಗ ಈ ಕಾಂಡಮ್ಸ್ ನ ಯಾವ ರೀತಿ ತಯಾರು ಮಾಡ್ತಾರೆ ನೋಡೋಣ ಬನ್ನಿ. ಕಾಂಡಮ್ಸ್ ನ ತಯಾರು ಮಾಡುವುದಕ್ಕೆ ಮೊದಲು ದೊಡ್ಡ ದೊಡ್ಡ ಗ್ಲಾಸ್ ಟ್ಯೂಬ್ಸ್ ನ ಬಳಸ್ತಾರೆ. ಈ ಗ್ಲಾಸ್ ಟ್ಯೂಬ್ಸ್ ಅನ್ನೋದು ಕಾಂಡಮ್ಸ್ ಗೆ ಆಕಾರವನ್ನ ನೀಡಲು ಉಪಯೋಗಿಸ್ತಾರೆ. ಈ ಟ್ಯೂಬ್ಸ್ ನ ಬಳಸುವುದಕ್ಕೂ ಮುಂಚೆ ಚೆನ್ನಾಗಿ ಕ್ಲೀನ್ ಮಾಡಿ ಡಿಸ್ಇನ್ಫೆಕ್ಟಿವ್ ಮಾಡ್ತಾರೆ. ಈ ರೀತಿ ಕ್ಲೀನ್ ಮಾಡಿದ ನಂತರ ಇವುಗಳನ್ನ ಲಿಕ್ವಿಡ್ ಲೇಟೆಕ್ಸ್ ನಲ್ಲಿ ಮುಳುಗಿಸ್ತಾರೆ. ಈ ರೀತಿ ಟ್ಯೂಬ್ಸ್ ನ ಲಿಕ್ವಿಡ್ ಲೇಟೆಕ್ಸ್ ನಲ್ಲಿ ಮುಳುಗಿಸುವುದರಿಂದ ಆ ಟ್ಯೂಬ್ಸ್ ಮೇಲೆ ಒಂದು ಲೇಯರ್ ಫಾರ್ಮ್ ಆಗುತ್ತೆ. ಆ ನಂತರ ಟ್ಯೂಬ್ಸ್ ನ ಡ್ರೈಯರ್ ಮೂಲಕ ಕಳುಹಿಸಿ ಕೂಲ್ ಮಾಡಲಾಗುತ್ತೆ. ಈ ರೀತಿ ಇವು ಡ್ರೈ ಆದ ನಂತರ ಒಂದು ರೋಲಿಂಗ್ ಮಷಿನ್ ಇವುಗಳನ್ನ ಸ್ವಲ್ಪ ಫೋಲ್ಡ್ ಮಾಡುತ್ತೆ. ಆ ನಂತರ ವಾಟರ್ ಪ್ರೆಷರ್ ನ ಬಳಸಿ ಕಾಂಡಮ್ಸ್ ನ ಗ್ಲಾಸ್ ಟ್ಯೂಬ್ ನಿಂದ ಬೇರೆ ಮಾಡಲಾಗುತ್ತೆ.
ಆ ರೀತಿ ಬೇರೆ ಮಾಡಿದ ಕಾಂಡಮ್ಸ್ನ ವಾಷಿಂಗ್ ಮಷಿನ್ ನಲ್ಲಿ ಹಾಕಿ 1 ಗಂಟೆಗಳ ಕಾಲ ಇಡಲಾಗುತ್ತೆ. ಆನಂತರ ಈ ಕಾಂಡಮ್ಸ್ನ ಡ್ರೈ ಮಾಡುವುದಕ್ಕೆ ಕಳುಹಿಸಲಾಗುತ್ತೆ. ಈ ರೀತಿ ಪೂರ್ತಿಯಾಗಿ ಡ್ರೈ ಆಗಿರುವ ಕಾಂಡಮ್ಸ್ ಮೇಲೆ ವಿವಿಧ ರೀತಿಯ ಫ್ಲೇವರ್ಸ್ನ ಹಾಕಿ ಪ್ಯಾಕಿಂಗ್ ಮಾಡ್ತಾರೆ. ಈ ರೀತಿಯಲ್ಲಿ ಕಾಂಡಮ್ಸ್ ಪ್ಯಾಕೆಟ್ ಮೆಡಿಕಲ್ ಸ್ಟೋರ್ಗೆ ಸಪ್ಲೈ ಮಾಡುವುದಕ್ಕೆ ರೆಡಿ ಆಗ್ತವೆ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ಬಾಕಿ ಇದೆ. ಅದೇನಂದ್ರೆ ಈ ಕಾಂಡಮ್ಸ್ ಪ್ಯಾಕೆಟ್ ನಲ್ಲಿ ಬೇರೆ ಬೇರೆ ಫ್ಲೇವರ್ಸ್ ಇರುವ ರ್ಯಾಂಡಮ್ ಪ್ಯಾಕೆಟ್ಸ್ ಗಳನ್ನ ಕಲೆಕ್ಟ್ ಮಾಡಿ ಟೆಸ್ಟಿಂಗ್ ಮಾಡುವುದಕ್ಕೆ ಕಳುಹಿಸಲಾಗುತ್ತೆ. ಈ ರೀತಿ ಈ ಸ್ಯಾಂಪಲ್ಸ್ ವಿವಿಧ ರೀತಿಯ ಟೆಸ್ಟಿಂಗ್ ನಲ್ಲಿ ಪಾಸ್ ಆಗಬೇಕು. ಮೊದಲು ಈ ಕಾಂಡಮ್ಸ್ ನ ಒಂದು ಟ್ಯೂಬ್ಗೆ ಇಟ್ಟು ಒಳಗಿಂದ ವೋಲ್ಟೇಜ್ ನ ಪಾಸ್ ಮಾಡಲಾಗುತ್ತೆ. ಏಕೆಂದ್ರೆ ಲೇಟೆಕ್ಸ್ ಅನ್ನೋದು ಇನ್ಸುಲೇಟರ್ ಆಗಿರುವುದರಿಂದ ಎಲೆಕ್ಟ್ರಿಸಿಟಿನ ಪಾಸ್ ಮಾಡುವುದಕ್ಕೆ ಬಿಡುವುದಿಲ್ಲ. ಒಂದು ವೇಳೆ ಅಕಸ್ಮಾತ್ ಈ ಕಾಂಡಮ್ಸ್ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದರೆ ಮಾತ್ರ ತಯಾರು ಮಾಡಿದ ವಿಧಾನದಲ್ಲಿ ಎಲ್ಲೋ ತಪ್ಪು ನಡೆದಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಒಂದು ವೇಳೆ ನಿಜಕ್ಕೂ ಈ ರೀತಿ ನಡೆದರೆ ಆ ಪೂರ್ತಿ ಬ್ಯಾಚ್ನ ಕ್ಯಾನ್ಸಲ್ ಮಾಡಲಾಗುತ್ತೆ. ಈ ರೀತಿ ಕೆಲವು ಲಕ್ಷಗಟ್ಟಲೆ ಕಾಂಡಮ್ಸ್ನ ಕಸದ ಬುಟ್ಟಿಯಲ್ಲಿ ಬಿಸಾಡಬೇಕಾಗುತ್ತೆ. ಒಂದು ವೇಳೆ ಎಲೆಕ್ಟ್ರಿಸಿಟಿ ಪಾಸ್ ಆಗದಿದ್ದರೆ ಮಾತ್ರ ಇನ್ನೊಂದು ಟೆಸ್ಟ್ಗೆ ಈ ಕಾಂಡಮ್ಸ್ನ ಪರೀಕ್ಷಿಸಲು ಕಳುಹಿಸಲಾಗುತ್ತೆ. ISO ಸ್ಟ್ಯಾಂಡರ್ಡ್ಸ್ ಪ್ರಕಾರ ಪ್ರತಿ ಕಾಂಡಮ್ಸ್ ಕೂಡ ಮಿನಿಮಮ್ 18 ಲೀಟರ್ ಗಾಳಿಯನ್ನ ಒಡೆಯದೆ ಹಿಡಿದುಕೊಳ್ಳಬೇಕು. ಈ ರೀತಿಯ ಪ್ರಕ್ರಿಯೆಗೋಸ್ಕರ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಲಾಗುತ್ತೆ. ಆ ಟೆಸ್ಟ್ನಲ್ಲಿ ಯಾವುದಾದ್ರೂ ಕಾಂಡಮ್ 18 ಲೀಟರ್ ಗಾಳಿ ತುಂಬುವುದಕ್ಕೂ ಮುಂಚೆ ಒಡೆದು ಹೋದ್ರೆ ಅವಾಗಲೂ ಸಹ ಕಾಂಡಮ್ಸ್ನ ಪೂರ್ತಿ ಬ್ಯಾಚ್ನ ರಿಜೆಕ್ಟ್ ಮಾಡಲಾಗುತ್ತೆ. 18 ಲೀಟರ್ ಗಾಳಿ ಅನ್ನೋದು ಮಿನಿಮಮ್ ರಿಕ್ವೈರ್ಮೆಂಟ್ ಆಗಿರುತ್ತೆ. ಆದರೆ ಈ ದಿನಗಳಲ್ಲಿ ತುಂಬಾ ಕಂಪನೀಸ್ ಇವುಗಳಿಗಿಂತ ಬೆಟರ್ ಕ್ವಾಲಿಟಿ ಕಾಂಡಮ್ಸ್ನ ತಯಾರು ಮಾಡ್ತಾ ಇದ್ದಾರೆ. ಆದುದರಿಂದ ಈ ಟೆಸ್ಟ್ನ ಪಾಸ್ ಮಾಡೋದು ಅಷ್ಟೇನು ಕಷ್ಟ ಆಗುವುದಿಲ್ಲ. ಈ ರೀತಿ ಈ ಟೆಸ್ಟ್ನ ಪಾಸ್ ಆದ ನಂತರ 3ನೇ ಟೆಸ್ಟ್ಗೆ ಕಳುಹಿಸಲಾಗುತ್ತೆ. ಈ ಟೆಸ್ಟ್ನಲ್ಲಿ ಕಾಂಡಮ್ಸ್ನಲ್ಲಿ ವಾಟರ್ನ ತುಂಬಿ ಲೀಕೇಜ್ನ ಚೆಕ್ ಮಾಡ್ತಾರೆ. ಈ ರೀತಿ ವಾಟರ್ನಿಂದ ತುಂಬಿದ ಕಾಂಡಮ್ಸ್ನ ಸ್ವಲ್ಪ ಗಂಟೆಗಳ ಕಾಲ ತೂಗಿ ಬಿಡ್ತಾರೆ. ಏಕೆಂದರೆ ಮನುಷ್ಯನ ಕಣ್ಣಿಗೆ ಕಾಣಿಸದ ಸಣ್ಣ ಸಣ್ಣ ಹೋಲ್ಸ್ ಇರ್ತವೆ. ಆದುದರಿಂದ ಈ ರೀತಿ ಮಾಡ್ತಾರೆ. ಒಂದು ವೇಳೆ ಯಾವುದಾದ್ರೂ ಲೀಕೇಜ್ ಇರುವ ಕಾಂಡಮ್ಸ್ ಮಾರ್ಕೆಟ್ಗೆ ಬಂದು ಅದನ್ನು ಯಾರಾದರೂ ಕೊಂಡುಕೊಂಡ್ರೆ ಮಾತ್ರ ಡಾಕ್ಟರ್ಸ್ಗೆ ದುಡ್ಡು ಕಟ್ಟುವ ಪರಿಸ್ಥಿತಿ ಬರುತ್ತೆ. ನಾನೇನು ಹೇಳ್ತಾ ಇದ್ದೀನಿ ನಿಮಗೆ ಅರ್ಥ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಅದಕ್ಕೆ ಇವುಗಳನ್ನು ತುಂಬಾ ಸೂಕ್ಷ್ಮವಾಗಿ ಪರಿಶೀಲಿಸ್ತಾರೆ. ಈ ಟೆಸ್ಟ್ ಕೂಡ ಪಾಸ್ ಆದ ನಂತರ ಲಾಸ್ಟ್ ಆ್ಯಂಡ್ ಫೈನಲ್ ಟೆಸ್ಟ್ಗೆ ಕಳುಹಿಸಲಾಗುತ್ತೆ. ಈ ಟೆಸ್ಟ್ನಲ್ಲಿ ಕಾಂಡಮ್ಸ್ನ ವ್ಯಾಕ್ಯೂಮ್ ಫಿಲ್ಟರ್ ಕಂಟೈನರ್ನಲ್ಲಿ ಇಡಲಾಗುತ್ತೆ. ಆನಂತರ ಈ ಕಾಂಡಮ್ಸ್ನ ಮೈಕ್ರೋಸ್ಕೋಪ್ನಿಂದ ಟೆಸ್ಟ್ ಮಾಡ್ತಾರೆ. ಏಕೆಂದರೆ ಮ್ಯಾನುಫ್ಯಾಕ್ಚರಿಂಗ್ ಸಮಯದಲ್ಲಿ ಈ ಕಾಂಡಮ್ಸ್ ಒಳಗಡೆ ಯಾವುದಾದ್ರೂ ಜಮ್ಸ್ ಹೋಗಿದ್ದಾವಾ ಇಲ್ವಾ ಅನ್ನೋ ವಿಷಯವನ್ನ ಈ ಲಾಸ್ಟ್ ಟೆಸ್ಟ್ನಲ್ಲಿ ಚೆಕ್ ಮಾಡ್ತಾರೆ. ಹೀಗೆ ಈ ಎಲ್ಲ ಟೆಸ್ಟ್ ಪಾಸ್ ಆದ ನಂತರ ಈ ಕಾಂಡಮ್ಸ್ ಖಂಡಿತ ನಮ್ಮನ್ನ ಮೋಸ ಮಾಡುವುದಿಲ್ಲ ಎಂದು ನಂಬಬಹುದು. ಈ ಕಾಂಡಮ್ಸ್ನ ಓವರ್ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ಅಷ್ಟೇ ಅಲ್ಲ, STD ಮತ್ತು ಇತರೆ ಡಿಸೀಸಸ್ ಬರದಂತೆ ಕಾಪಾಡಲು ಸಹ ಉಪಯೋಗಿಸ್ತಾರೆ. ಅದಕ್ಕೆ ಈ ಕಾಂಡಮ್ಸ್ನ ಉಪಯೋಗದ ಬಗ್ಗೆ ಪ್ರತಿಯೊಬ್ಬರು ಖಂಡಿತ ತಿಳಿದುಕೊಳ್ಳಬೇಕು. ಆದರೆ ನಾವಿಲ್ಲಿ ಫೀಲ್ ಆಗಬೇಕಾಗಿರುವ ವಿಷಯ ಏನಂದ್ರೆ ಇವುಗಳ ಬಗ್ಗೆ ಸ್ಕೂಲ್ ಸಿಲೆಬಸ್ನಲ್ಲಿ ಇದ್ರೂ ಟೀಚರ್ ಔಟ್ ಆಫ್ ದ ಸಿಲೆಬಸ್ ಎಂದು ಬಿಟ್ಟು ಬಿಡ್ತಾರೆ. ಹಾಗೆ ಅಕಸ್ಮಾತ್ ನಮ್ಮ ಪೇರೆಂಟ್ಸ್ನ ಈ ವಿಷಯದ ಬಗ್ಗೆ ಕೇಳಿದ್ರೆ ಪಾಪ ಅಂಟಿಕೊಳ್ಳುತ್ತೆ ಎಂದು ನಮಗೆ ತಲೆ ಸ್ನಾನ ಮಾಡಿಸ್ತಾರೆ. ಆದರೆ ಈ ರೀತಿಯ ವಿಷಯದಲ್ಲಿ ನಮಗೆ ಅರಿವಿರಬೇಕು. ಹಾಗೆ ಸೆಕ್ಸುವಲ್ ರಿಲೇಷನ್ ಬಗ್ಗೆ ಎಲ್ಲರೂ ಜವಾಬ್ದಾರಿಯಿಂದ ಇರಬೇಕು. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.